ಎಲ್ಲರಿಗೂ ಉದ್ಯೋಗ ಟುಡೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನೆ. ಮತ್ತು ಇದ್ರೊಳಗೆ SD ಅಂದರೆ ದ್ವಿತೀಯ ದರ್ಜೆ ಸಹಾಯಕ ಅಂತ ಹೇಳಿಬಿಟ್ಟು ಪೋಸ್ಟ್ಗಳು ಖಾಲಿ ಅದಾವ. ಅದು ನೇಮಕಾತಿ ಮಾಡಿಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನೆ. ಇಲ್ಲಿ ನೀವು ನೋಡ್ಬೋದು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರೊಳಗೆ ಅದು ಕೆಲಸ ಖಾಲಿ ಇರ್ತೈತಿ. ಮತ್ತು ನಿಮ್ಮದೇನ ಡಿಗ್ರಿ ಮುಗಿತಂದ್ರೆ ನಿಮ್ಗೊಂದಿದ ಬೆಸ್ಟ್ ಆಪರ್ಚುನಿಟಿ ಐತಿ. ಇದಕ್ಕೆ ಮತ್ತು ಯಾವುದೇ ರೀತಿಯಂಥ ಎಕ್ಸ್ಟರ್ನಲ್ ಕ್ವಾಲಿಫಿಕೇಷನ್ ಬೇಕಾಗಿರಲಿಲ್ಲ. ಓನ್ಲಿ ನಿಮ್ಮ ಡಿಗ್ರಿ ಪಾಸ್ ಆಗಿದೆ ಅಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ನಡೀತೈತಿ. ಇಲ್ಲಿ ನೋಡ್ಬೋದು, ದ್ವಿತೀಯ ದರ್ಜೆ ಸಹಾಯಕರು ಅಂತ ಹೇಳಿಬಿಟ್ಟು ಕೊಡೋದಾನ. ಮತ್ತು ಇದ್ರದ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು 11/9/2026 ಮಟ್ಟ ಕಾಲಾವಕಾಶ ಐತಿ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಕತ್ತೆ ಅಂದ್ರೆ 13/8/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ನೋಡ್ಬೋದು, ಹುದ್ದೆ ವಿವರವನ್ನು ನೀವು ನೋಡೋದಾತಂದ್ರೆ ಕೊಟ್ಟದ ನೋಡ್ರಿ. ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರು ಅಂತ ಹೇಳಿಬಿಟ್ಟು ಟೋಟಲ್ ಹುದ್ದೆಗಳ ಸಂಖ್ಯೆ 18 ಹುದ್ದೆಗಳದಾವ. ಮತ್ತು ಇದ್ರದ್ದು ವೇತನ ಶ್ರೇಣಿ ಬೇಸಿಕ್ ಪೇನ 25,500 ರೂಪಾಯಿದಿಂದ 81,100 ರೂಪಾಯಿವರೆಗೂ ನಿಮ್ಮದು ಬೇಸಿಕ್ ಪೇಮೆಂಟ್ ಇರ್ತೈತಿ. ಮತ್ತು ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಡಿವೈಡೆಂಟ್ ಮಾಡಿದಾನೆ ಹುದ್ದೆ ಯಾವ ಕಾಸ್ಟಿಗೆ ಎಷ್ಟೆಷ್ಟು ಹುದ್ದೆ ಅಂತ ಹೇಳಿಬಿಟ್ಟು. ಟೋಟಲ್ 18 ಹುದ್ದೆ ಒಳಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅದರೊಳಗೆ ಮೀಸಲು ಸಾಮಾನ್ಯ ಅಭ್ಯರ್ಥಿ ಅಂದರೆ ಅನ್ರಿಸರ್ವ್ ಕ್ಯಾಟಗರಿ. ಮೀಸಲು ರಹಿತರ ಒಳಗೆ 2 ಅದಾವ, ಮಹಿಳಾ ಅಭ್ಯರ್ಥಿಗೆ 3 ಅದಾವ, ಗ್ರಾಮೀಣ ಅಭ್ಯರ್ಥಿಗೆ 3 ಅದಾವ, ಅಂಗವಿಕಲ ಅಭ್ಯರ್ಥಿಗೆ 1 ಐತಿ. ಟೋಟಲ್ 9 ಪೋಸ್ಟ್ ಇಲ್ಲಿ ಅದಾವ. ಮತ್ತು ಪರಿಶಿಷ್ಟ ಜಾತಿ ಒಳಗೆ ಪ್ರವರ್ಗ A 1 ಐತಿ, ಮತ್ತು ಪ್ರವರ್ಗ B ಒಳಗೆ 1 ಐತಿ, ಮತ್ತು ಪ್ರವರ್ಗ C ಒಳಗೆ 1 ಪೋಸ್ಟ್ ಖಾಲಿ ಐತಿ. ಮತ್ತು ಪರಿಶಿಷ್ಟ ಪಂಗಡ ಒಳಗೆ 1 ಪೋಸ್ಟ್ ಖಾಲಿ ಐತಿ. ಪ್ರವರ್ಗ 1 ಒಳಗೂ 1 ಪೋಸ್ಟ್ ಖಾಲಿ ಐತಿ. ಮತ್ತು ಇವೇನು ನೀವು ಲೈನ್ ನೋಡಕತ್ತಿರಲ್ಲ ನೀವು, ಇವು ಯಾವುದೇ ರೀತಿಯಾದಂಥ ಮೀಸಲು ರಹಿತ ಅಂದರೆ ನೀವು ಮಹಿಳಾ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಅಭ್ಯರ್ಥಿ ಏನೈತಲ್ಲ, ಇವು ಯಾವಾಗೂ ಇಲ್ಲ. ಡೈರೆಕ್ಟ್ ಅಂದರೆ ಜನರಲ್ ಒಳಗೆ ಬರ್ತೈತಿ ಅದ. ನೆಕ್ಸ್ಟ್ ಪ್ರವರ್ಗ 2A ಒಳಗೆ 1 ಪೋಸ್ಟ್ ಮೀಸಲು ರಹಿತ, ಮಹಿಳಾ ಅಭ್ಯರ್ಥಿಗೆ 1 ಐತಿ, ಗ್ರಾಮೀಣ ಅಭ್ಯರ್ಥಿಗೆ 1 ಐತಿ. ಪ್ರವರ್ಗ 2B ಒಳಗೆ 1 ಪೋಸ್ಟ್ ಐತಿ ಮೀಸಲು ರಹಿತ. ಟೋಟಲ್ ಬಂದ್ಬಿಟ್ಟು 18 ಪೋಸ್ಟ್ಗಳದಾವ. ಡಿವೈಡೆಂಟ್ ಮಾಡಿದಾನೆ, ನೀವಿಲ್ಲಿ ನೋಡ್ಬೋದು. ಮತ್ತು ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕಪ್ಪ ಅಂಥೇಳಿ ಅಂದ್ರೆ ಇಲ್ಲಿ ನೀವು ನೋಡ್ಬೋದು, ಅಭ್ಯರ್ಥಿಯು ವಿಜ್ಞಾನ, ಕಲೆ, ವಾಣಿಜ್ಯ ವಿಭಾಗದಲ್ಲಿ ಪದವಿಯನ್ನು ಹೊಂದಿರಬೇಕು. ಮತ್ತೇನಾದ್ರು ನಿಮ್ಮದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಕಂಪ್ಯೂಟರ್ ಅಪ್ಲಿಕೇಶನ್ ಇವೆಲ್ಲ ಇದ್ರೂ ನಡೀತೈತಿ. ಒಟ್ಟು ಪದವಿ ಆಗಿರ್ಬೇಕು ನಿಮ್ಮದು. ಕಂಪಲ್ಸರಿ ಪದವಿ ಆಗಿತ್ತಂದರೆ ಇದನ್ನ ಅಪ್ಲಿಕೇಶನ್ ಹಾಕೋಕ್ಕೆ ನಡೀತೈತಿ. ಮತ್ತು ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಕೊಟ್ರಂದ್ರೆ ನಿಮ್ದು ಎಕ್ಸಾಮ್ ಪಾಸ್ ಆಯ್ತಂದ್ರೆ ನಿಮ್ಮದು ಮೆರಿಟ್ ಲಿಸ್ಟ್ ಬಿಡ್ತಾನು. ಮತ್ತು ಇದಕ್ಕೆ ವಯೋಮಿತಿಯನ್ನು ನೀವು ನೋಡೋದಾತಂದ್ರೆ 18ರಿಂದ ಕೊಟ್ಟಾನ. ಗರಿಷ್ಠ ವಯೋಮಿತಿ 45 ಮಟ್ಟ ಗರಿಷ್ಠ ವಯೋಮಿತಿ ಐತಿ. ಮತ್ತು ಇದಕ್ಕೆ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಪ್ರವರ್ಗ 1ಕ್ಕೆ 45 ವರ್ಷ ಮಟ್ಟ ಐತಿ. ಮತ್ತು ಹಿಂದುಳಿದ ಪ್ರವರ್ಗಗಳು ಅಂದ್ರೆ 2A 2B 3A 3B ಒಳಗೆ 43 ವರ್ಷ ಮಟ್ಟ ಕಾಲಾವಕಾಶ ಏಜ್ ರಿಲ್ಯಾಕ್ಸೇಷನ್ ಐತಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ ಮಟ್ಟ ಐತಿ. ಮತ್ತು ಅರ್ಜಿ ಶುಲ್ಕವನ್ನು ನೀವು ನೋಡ್ರಿ. ಇಲ್ಲಿ ಮೊದಲ ಸಾಮಾನ್ಯ ವರ್ಗದವರಿಗೆ 350 ರೂಪಾಯಿ ಐತಿ. ಮತ್ತು ಇತರೆ ಹಿಂದುಳಿದ ವರ್ಗ 2A 2B 3A 3B 350 ಐತಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 200 ರೂಪಾಯಿ ಚಲನ್ ಐತಿ. ನೀವೇನು ಕಂಪಲ್ಸರಿ ಕಟ್ಟಲೇಬೇಕು. ಮತ್ತು ಆಯ್ಕೆ ವಿಧಾನ ಇಲ್ಲಿ ನಾ ಅದೇ ಹೇಳ್ದಂಗೆ ನಿಮ್ಗೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಪಾಸ್ ಅಂದ್ರೆ ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೊತಾನೆ. ಇಲ್ಲಿ ನೀವು ನೋಡ್ಬೋದು, ಎಕ್ಸಾಮ್ ಯಾವ ಸಬ್ಜೆಕ್ಟ್ ವೈಸ್ ಇರ್ತೈತೆ ಅಂದರೆ ಆಂಗ್ಲ ಭಾಷೆ ಪ್ರಬಂಧ ಬರೀಬೇಕು. ಇದು ಗರಿಷ್ಠ ಅಂಕಗಳು 30. ಮತ್ತು ನೀವು ಪರೀಕ್ಷೆಯಲ್ಲಿ ಉತ್ತರನಾಗಲು ತೊಗೋಬೇಕು. 20 ಮಾರ್ಕ್ಸ ನೀವು ಕಂಪಲ್ಸರಿ ತೊಗೋಬೇಕು. ಮತ್ತು ಕನ್ನಡದಿಂದ ಆಂಗ್ಲ ಭಾಷೆಗೆ ಅನುವಾದ ಮಾಡಬೇಕು. ಅದು 30 ಮಾರ್ಕ್ಸಿಂದ ಐತಿ. 20 ಮಾರ್ಕ್ಸ್ ನೀವು ತೊಗೋಬೇಕು. ಸಾಮಾನ್ಯ ಜ್ಞಾನ ಪರೀಕ್ಷೆ 20 ಮಾರ್ಕ್ಸಿಂದ ಐತಿ, 10 ಮಾರ್ಕ್ಸ್ ತೊಗೋಬೇಕು. ಸಂದರ್ಶನ ಅದು 20 ಮಾರ್ಕ್ಸಿಂದ ಐತಿ, 10 ಮಾರ್ಕ್ಸ ಕಂಪಲ್ಸರಿ ತೊಗೋಬೇಕು. ಮತ್ತು ಯಾರ್ಯಾರು ಹೈಕೋರ್ಟ್ ಒಳಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಪಡಿಸ್ತಿರಲಿಲ್ಲ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ನಿಮ್ದು ಏನಾರು ಡಿಗ್ರಿ ಮುಗಿಸಿ ನೀವು ಖಾಲಿ ಕೂತೀರಂದ್ರೆ, ಅಕಸ್ಮಾತ್ ಏನಾರು ಗೌರ್ಮೆಂಟ್ ಜಾಬ್ ನೋಡಕತ್ತೀರಂದ್ರೆ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಇದಕ್ಕೆ ಹೋಗಿ ಅಪ್ಲೈ ಮಾಡಿರಿ.